ಇಂಥ ಕ್ರಿಯೇಟಿವಿಟಿ ಎಲ್ಲ. ಜೀವನದ ಪ್ರಥಮ ಹಿಟ್ ಸಿನಿಮಾ, 15 ವರ್ಷ ಕ್ಯಾರಿಯರಲ್ಲಿ ಇವತ್ತೊಂದು ಹಿಟ್ ಸಿನಿಮಾ ನೋಡ್ತಾ ಇದ್ದೀನಿ. ಜೊತೆಯಲ್ಲಿ ಹಾಡುಗಳು ತುಂಬ ಜನಗಳು ಮೆಚ್ಕೊಂಡಿದ್ದಾರೆ. ಎಲ್ಲ ಹಾಡುಗಳು, ಮೊನ್ನೆ ಒಂದು ಮೇಲ್ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲೆಲ್ಲ, ಈ ಸಿನಿಮಾಗೆ ವೀರ್ ಸಮರ್ಥ ಅವ್ರಿಗೆ ರಾಜ್ಯ ಪ್ರಶಸ್ತಿ ಸಿಗಲೇಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಯಾಕಂದ್ರೆ ಇಟ್ಸ್ ಔಟ್ ಆಫ್ ದ ಬಾಕ್ಸ್ ಅನ್ನೋ ಮ್ಯೂಸಿಕ್ ಇತ್ತು. ಕಾರಂಜಿ ಆಗಲಿ, ದ್ಯಾವರಿ ಆಗಲಿ, ಇವತ್ತು ತುಂಬಾ ಜನ ವಿಶ್ ಮಾಡ್ತಾರೆ. ಈ ಆಲ್ಬಮ್ ಕೂಡ ನನಗೆ ಹಾಗೆ ಅನಿಸಿತ್ತು. ಕಾರಣ ಏನಂದ್ರೆ, ನಾನು ನೋಡಿದಾಗೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ವೆರೈಟಿ ಇರೋ ಸಿನಿಮಾ ಅಂತೂ ಖಂಡಿತ ಬಂದಿಲ್ಲ. 50 years ಅಲ್ಲಿ ಬಂದಿಲ್ಲ. ಕಾರಣ ಹೇಳ್ತೀನಿ ಅಂತಂದ್ರೆ, ಒಂದು ಮೆಲೋಡಿ ಇದೆ, ಒಂದು ಫುಡ್ ಟ್ಯಾಪಿಂಗ್ ಮೆಲೋಡಿ ಇದೆ, ಸಿನಿಮ್ಯಾಟಿಕ್, ಆನಂತರ ತತ್ವ ಪದ ಇದೆ, ಒಂದು ದಾಸರ ಪದ ಇದೆ, ಪುರಂದರ ದಾಸರ ಪದ, ಆನಂತರ ಸೂಫಿ ಇದೆ, ಆನಂತರ ಗಜಲ್, ಕನ್ನಡ ಶೈಲಿ ಭಾವಗೀತೆ ಇರ್ಬೋದು, ಗಜಲ್ ಇದೆ, ಆನಂತರ ರಾಜಸ್ಥಾನಿ ಫೋಕ್ ಕೂಡ ಯೂಸ್ ಮಾಡಿದೀವಿ. ನೆಸೆಸಿಟಿ ಇರಲಿಲ್ಲ, ಬಟ್ ಸಿನಿಮಾಗೆ ಏನಂದ್ರೆ ಆ ವಿಜುವಲ್ ಆಗಿ ಟ್ರೀಟ್ ಮಾಡೋದು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನೀವು ರಾಜಸ್ಥಾನ್ ಎಪಿಸೋಡ್ ಯಾರು ಆಲ್ಮೋಸ್ಟ್ ನೋಡಿರ್ತೀರ. ರಾಜಸ್ಥಾನ್ ಎಪಿಸೋಡ್ ಬಂದಾಗೆ ನೀವು ಪಕ್ಕ ಒಂದು ರಾಜಸ್ಥಾನಿ ಸಿನಿಮಾ ನೋಡಿದಾಗ ಫೀಲ್ ಕೊಡುತ್ತೆ. ಅಂದ್ರೆ ಇಷ್ಟೊಂದು ಪ್ರಕಾರಗಳು ಖಂಡಿತವಾಗಿ ಕನ್ನಡ ಸಿನಿಮಾದಂತೂ ನಾನಂತೂ ಪರ್ಸನಲ್ ಆಗಿ ನೋಡಿಲ್ಲ, ನನ್ನ ಗಮನಕ್ಕೆ ಬಂದ. ರ್ಯಾಪ್ ಕೂಡ ಇದೆ, ರ್ಯಾಪ್ ಯೂಸ್ ಮಾಡಿದೆ. ಅಂದ್ರೆ ಇಷ್ಟೊಂದು ಪ್ರಕಾರಗಳ ಒಂದು ಆಲ್ಬಮ್ ಅಲ್ಲಿ ತುಂಬಾ ರೇರ್ ಆಗಿರುತ್ತೆ, ಅವಕಾಶ ರೇರ್ ಆಗಿ ಸಿಗುತ್ತೆ. ಅದಕ್ಕೆ ಸಿಕ್ಕಿದ್ದು ಸುನಿ ಸರ್ ಕಾನ್ಸೆಪ್ಟ್ ಅಷ್ಟು ಚೆನ್ನಾಗಿತ್ತು, ಅದು ಸಲ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಿನಿಮಾ ಮ್ಯೂಸಿಕ್ ಮಾಡುವಾಗ ನಾನು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಅಪ್ರಿಸಿಯೇಷನ್ ಸಿಗುತ್ತೆ, ಇಷ್ಟು ಚೆನ್ನಾಗುತ್ತೆ ಅಂತ ಖಂಡಿತವಾಗಿ ಅನ್ಕೊಂಡಿರಲಿಲ್ಲ. ಕಾರಣ ಏನಂದ್ರೆ, ಒಂದು ಸಿನಿಮಾ ಶುರುವಾಗುವಾಗ ಎದಿಕೆಯಲ್ಲಿ ಹೆದರಿಕೆ, ಡೆಫಿನೆಟ್ಲಿ ಎಲ್ಲ ಟೆಕ್ನಿಷಿಯನ್ಗಳಿಗೆ ಹೆದರಿಕೆ ಇರುತ್ತೆ. ನನಗೂ ಅದು ಇತ್ತು. ಒಂದು ಸಕ್ಸಸ್ಫುಲ್ ಡೈರೆಕ್ಟರ್ ಸುನಿ ಅಂತವ್ರು ಅವ್ರ ಸಿನಿಮಾ ನಾನು ಸಂಗೀತ ನಿರ್ದೇಶನ ಮಾಡುವಾಗ ಎಷ್ಟು ಮಟ್ಟಕ್ಕೆ ಇದು ಹಾಡುಗಳು ರೀಚ್ ಆಗುತ್ತೆ, ಎಷ್ಟು ಮಟ್ಟಕ್ಕೆ ಚೆನ್ನಾಗಿ ಮಾಡಕ್ ಸಾಧ್ಯ, ನ್ಯಾಯ ಸಲ್ಲಿಸಕ್ ಸಾಧ್ಯ ಅನ್ನೋದೊಂದು ಅನುಮಾನ, ಆತಂಕ ಮನಸ್ಸಲ್ಲಿತ್ತು. ಬಟ್ ಇವತ್ತು ತುಂಬಾ ಖುಷಿ ಆಗ್ತದೆ. ಎಲ್ಲ ಕಡೆಯಿಂದ ನನಗೆ ಇಷ್ಟೊಂದು ಮೆಸೇಜ್ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಲಿ, ಫೇಸ್ಬುಕ್ ಅಲ್ಲಿ, ನಾನು 15 ವರ್ಷ ಕ್ಯಾರಿಯರ್ ಯಾವತ್ತೂ ನಾನು ರಿಸೀವ್ ಮಾಡಿಲ್ಲ. ಡೈಲಿ 10-15 ಜನಗಳು ಮೆಸೇಜ್ ಮಾಡ್ತಾರೆ, ಸರ್ ವಂಡರ್ಫುಲ್ ಆಲ್ಬಮ್, ನೀನ್ ಯಾರಲ್ಲೇ ಸಾಂಗ್ ಅಂತೂ ಅದ್ಭುತ, ಎಲ್ಲ ಮಾತನ್ನು ಅದ್ಭುತ, ಗುನುಗುನುಗೋ ಅದ್ಭುತ. ಅಂದ್ರೆ ಪ್ರತಿಯೊಂದು ರೀಲ್ಸ್ ಕೂಡ ಅಷ್ಟೇ ಇದೆ, ಸಾಂಗ್ಸ್ಗಳು ಸಿಂಗರ್ಗಳು ಹಾಡಿ ಹಾಡಿ ನನಗೆ ಟ್ಯಾಗ್ ಮಾಡ್ತಾ ಇರ್ತಾರೆ, ಸರ್ ನಾನು ಟ್ರೈ ಮಾಡಿದ್ದೀನಿ ನೋಡಿ ಅಂತ. ದಿಲೀಪ್ ಕುಮಾರ್, ದಿವಸ ಆದ್ರೂ ನಾನು ಸಂಗೀತವನ್ನ ನನ್ನನ್ನ ಪ್ರಮೋಟ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಪ್ರೊಡ್ಯೂಸರ್ ಡೈರೆಕ್ಟರ್ ಸುನಿ ಸರ್ ಹೇಗೆ ಧನ್ಯವಾದ ಹೇಳ್ತಾ ಇರ್ತಾರೆ ಸರ್. ಏನಾದ್ರೆ ತುಂಬಾ ವರ್ಕ್ ಮಾಡ್ತೀವಿ ಸರ್ ಎಲ್ಲ ಸಿನಿಮಾ. ಇಲ್ಲ ಸರ್, ಕೆಲಸವನ್ನು ಮೆಚ್ಕೊಂಡು ಮಾಡೋದಿಲ್ಲ ಸರ್. ನಮ್ಮ ಪಿಕ್ಚರ್ ನಂತರ ಮುಗಿತಪ್ಪ ಇಲ್ಲೇ ಕೆಲಸ ಅಂತಾರೆ. ಬಟ್ ಇವತ್ತು ತುಂಬಾ ಪ್ರಮೋಟ್ ಮಾಡಿ ಸರ್, ನನಗೆ ಇಷ್ಟೊಂದು ಯಾವ ಸಿನಿಮಾಗೂ ಇಷ್ಟೊಂದು ಕೆಲಸ ಮಾಡಿದ್ರೆ ಇಷ್ಟೊಂದು ಅಪ್ರಿಷಿಯೇಷನ್ ಸಿಕ್ಕಿಲ್ಲ ಸರ್. ಸರಿ ಸರ್, ಅವ್ರಿಗೆ ಪ್ರಮೋಟ್, ಅವ್ರ ನಿರ್ದೇಶನಕ್ಕೆ ತನ್ನನ್ನು ಪ್ರಮೋಟ್ ಮಾಡೋಕ್ಕಿಂತ 10 times ನಾನು ಮಾಡಿದೆ ಸರ್. ಸರಿ ಸರ್, ಥ್ಯಾಂಕ್ ಯು ಸೊ ಮಚ್. About anything, dear sir, thank you so much for being with us. 24/7 he was with us as a support. So yeah, ನಾನೊಬ್ಬ ಮಲಯಾಳಿ, ಸೊ ಮ್ಯಾಕ್ಸಿಮಮ್ ಕನ್ನಡದಲ್ಲಿ ಮಾತಾಡಕ್ಕೆ ಇಷ್ಟಪಡ್ತೀನಿ. ಯಾವ್ದಾದ್ರು ತಪ್ಪು ಬಂದಿದ್ರೆ ದಯವಿಟ್ಟು ಕ್ಷಮಿಸ್ಕೊಳ್ಳಿ. ಸೊ ನನಗೆ ಈ ಸಿನಿಮಾದಲ್ಲಿ ಎಡಿಟಿಂಗ್ ಚಾನ್ಸ್ ಕೊಟ್ಟಿರೋ ಸುನಿ ಸರ್ಗೆ, ರಮೇಶ್ ಸರ್ಗೆ ತುಂಬಾ ಧನ್ಯವಾದಗಳು. ಅಂಡ್ ಶೀಲಂ ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆಸ್ ಅ ಬ್ರದರ್ ಫಾರ್ ಮೀ. ಸೊ ಪ್ರೆಸ್ ಮೀಟ್ ಮಾಡುವಾಗ ನಾನೊಂದು ಆಸೆ ಹೇಳಿದೆ, ಈ ಮೂವಿ ಇಡೀ ಫ್ಯಾಮಿಲಿ ಜೊತೆ ನೀವು ಬಂದು ನೋಡಬೇಕು ಅಂತ. ನೀವೆಲ್ಲರೂ ಬಂದಿದೆ, ಅದಕ್ಕೆ 25 days ಇದು ಹೋಗಿದೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಮೂವಿ ನಾನು 2 ಜನಕ್ಕೆ ಡೆಡಿಕೇಟ್ ಮಾಡ್ತಾ ಇದೀವಿ. ಒಂದು, ಟು ದ ಪೀಪಲ್ ಹೂ ಆರ್ ಫಾಲೋಯಿಂಗ್ ದಿಯರ್ ಪ್ಯಾಷನ್. ಇನ್ನೊಂದು, ಫಾರ್ ಆಲ್ ದ ಲವರ್ಸ್ ಔಟ್ ದೇರ್. ಇಫ್ ಯುವರ್ ಪ್ಯಾಷನ್ ಇಸ್ ಸಿನ್ಸಿಯರ್, ಇಫ್ ಯುವರ್ ಲವ್ ಇಸ್ ಸ್ಟ್ರಾಂಗ್, ಇದು ಕೊನೆಗೆ ಈ ತರ ಸಕ್ಸಸ್ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಒಳ್ಳೆ ಸಕ್ಸಸ್ ಆಗಿ ಈ ತರ ಬರುತ್ತೆ. ಎಂಡ್ ನೋಟ್ ವಿಲ್ ಬಿ ಯೋರ್ಸ್ ಅಂಡ್ ಇಟ್ ವಿಲ್ ಬಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಿದೆ. 25 ದಿನ ನಮ್ಮ ಸಿನಿಮಾ ಕಂಪ್ಲೀಟ್ ಆಗಿದೆ. ಏನ್ ಖುಷಿ ಆಗುತ್ತೆ ಅಂದ್ರೆ, ಇದೊಂಥರ ಒಂದು ಫ್ಯಾಮಿಲಿ ಎಂಟರ್ಟೈನರ್, ಅಂದ್ರೆ ವಿತ್ ಒಂದು ಕ್ಲೀನ್ ಕಾಮಿಡಿ, ಆಮೇಲೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂತ ಸಿನಿಮಾ ಹಿಟ್ ಆಗಿದೆ. ಅದೇ ತುಂಬಾ ಖುಷಿ ಆಗುತ್ತೆ. ಆಮೇಲೆ ತುಂಬಾ ಒಳ್ಳೆ ಜನರಿಂದ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ತುಂಬಾ ಜನ ನನ್ನನ್ನು ಅಪ್ರಿಶಿಯೇಟ್ ಮಾಡಿದ್ದಾರೆ, ಸಿನಿಮಾನು ಅಪ್ರಿಶಿಯೇಟ್ ಮಾಡಿದ್ದಾರೆ, ಡೈರೆಕ್ಟರ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ, ಮ್ಯೂಸಿಕ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿರೋ ಪ್ರತಿಯೊಂದು ಟೆಕ್ನಿಷಿಯನ್ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅದಕ್ಕೆ ತುಂಬಾ ಖುಷಿ ಆಗುತ್ತೆ.
ಆಮೇಲೆ ಇನ್ನೊಂದೇನು ಖುಷಿಯ ವಿಚಾರ ಅಂದ್ರೆ ನಾವು ಥಿಯೇಟರ್ಗೆ ಹೋದಾಗ ಲವರ್ಸ್ ನ ನೋಡ್ಬೋದು, ಮಕ್ಳನ್ನ ನೋಡ್ಬೋದು, ತಾತ ಅಜ್ಜಿಗಳನ್ನ ನೋಡ್ಬೋದು, ಅಪ್ಪ ಅಮ್ಮ ಅಂದ್ರೆ ಇಡೀ ಫ್ಯಾಮಿಲಿನ ಒಂದು ಥಿಯೇಟರ್ ಅಲ್ಲಿ ನೋಡಿ ಅವರೆಲ್ಲ ಎಂಜಾಯ್ ಮಾಡಿ ಖುಷಿ ಪಡ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸಕ್ಸಸ್ ಅಂತ ಅನ್ಸುತ್ತೆ. ಸೊ ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಆಮೇಲೆ ನಮ್ಮ ಫಸ್ಟ್ ಸುನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಇಂಥ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಪ್ರಸನ್ನ ಅವರು ಇಂಥ ಒಳ್ಳೆ ಸ್ಟೋರಿನ ಬರ್ದಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಇಲ್ಲಿವರೆಗೂ ನಮ್ಮ ಸಿನಿಮಾನ ತಗೊಂಡ್ ಬಂದಿದ್ದಾರೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ನಮ್ಮ ಹೊಸ ಟೆಕ್ನಿಷಿಯನ್ಸ್ ನ ಈ ಸಿನಿಮಾದಲ್ಲಿ ಮೀಟ್ ಮಾಡಿದೆ. ನಮ್ಮ ಸಭಾ ಅವ್ರಾಗಿರ್ಬೋದು, ಕಾರ್ತಿಕ್ ಅವರಾಗಿರ್ಬೋದು, ಮತ್ತೆ ನಮ್ಮ ಎಡಿಟರ್ ಆದಿ ಅವರಾಗಿರ್ಬೋದು, ಆಮೇಲೆ ನಮ್ಮ ಡೈರೆಕ್ಟರ್ಸ್ ಮಧು ಅವರು, ಆಮೇಲೆ ಶ್ರೀಲಮ್ ಅವರು. ಸೊ ಎಲ್ಲರೂ ಸಪೋರ್ಟ್ ಮಾಡಿ ನನ್ಗೆ ಇಷ್ಟೊಳ್ಳೆ ಆಕ್ಟಿಂಗ್ ನ, ಇಷ್ಟೊಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪ್ರೆಸ್, ನಮ್ಮ ಸಿನಿಮಾ ಫಸ್ಟ್ ಡೇ ಅಂದ್ರೆ ಶೂಟಿಂಗ್ ಸ್ಟಾರ್ಟ್ ಮಾಡಿದಿಂದ ಇಲ್ಲಿವರೆಗೂ ಪ್ರಮೋಟ್ ಮಾಡ್ಕೊಂಡು ತುಂಬಾ ಖುಷಿಯಿಂದ ಎಲ್ಲಾ ಫಂಕ್ಷನ್ಸ್ಗೂ ಬಂದು ನಮ್ಗೆ ತುಂಬಾ ಹಾರೈಸಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಅದೇ ಮನೆಯಲ್ಲಿ ಆಮೇಲೆ ದೊಡ್ಡಪ್ಪ ಆಗಿರ್ಬೋದು, ಆಮೇಲೆ ತಂದೆ ಆಗಿರ್ಬೋದು, ಎಲ್ಲರೂ ಏನಂದ್ರೆ ಈ ಸಿನಿಮಾಲಿ ನಿನ್ಗಿಂತ ಜಾಸ್ತಿ ಬರೀ ಅತಿಶಯ ಕ್ಯಾರೆಕ್ಟರ್ ಕಾಣಿಸುತ್ತೆ. ಸೊ ಅದು ನಮ್ಗೆ ತುಂಬಾ ಇಷ್ಟ ಆಯ್ತು, ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಆಮೇಲೆ ಇಡೀ ಸಿನಿಮಾದಲ್ಲಿ ಅಂದ್ರೆ ಎಲ್ಲದೂ ಇದೆ, ಅಂದ್ರೆ ಇಮೋಷನ್ಸ್ ತುಂಬಾ ಚೆನ್ನಾಗಿದೆ, ಕಾಮಿಡಿ ತುಂಬಾ ಚೆನ್ನಾಗಿದೆ, ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿ ಇದೊಂದು ಸಿನಿಮಾ ಇದೆ ಅಂದ್ಬಿಟ್ಟು ಅವ್ರಿಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟರು ಅವರು. ನಂಗೆ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಬರೀ ಸಿನಿಮಾಗಳೇ ನೋಡಿದೀವಲ್ಲ, ಸೊ ಎಲ್ಲಾ ತರ ಸಿನಿಮಾನು ಇಷ್ಟ. ಈಗ ಮಾಸ್ ಸಿನಿಮಾ ಅಂತೂ ನಂಗೆ ಥಿಯೇಟರ್ಗೆ ಹೋಗಿ ನೋಡೋದು ತುಂಬಾ ಇಷ್ಟ. ಬಟ್ ಈ ತರ ಸಿನಿಮಾ ಜರ್ನಿ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಇಡೀ ಸಿನಿಮಾಲಿ ನಮ್ಮ ಮೈಂಡ್ ಸೆಟ್ ಆ ಕ್ಯಾರೆಕ್ಟರ್ ತರ ಇರುತ್ತೆ. ತುಂಬಾ ಖುಷಿಯಾಗಿರ್ತೀವಿ, ತುಂಬಾ ಜೋವಿಯಲ್ ಆಗಿರ್ತೀವಿ. ಸೊ ಆ ಜರ್ನಿ ಚೆನ್ನಾಗಿರುತ್ತೆ. ಸೊ ಈ ತರ ಸಿನಿಮಾ ಅಲ್ಲಿ ಆಕ್ಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಎರಡೂ ಇಷ್ಟ ನಂಗೆ, ಮಾಸ್ ಸಿನಿಮಾನು ಇಷ್ಟ, ಆಮೇಲೆ ಈ ತರ ರೊಮ್ಯಾಂಟಿಕ್ ಫ್ಯಾಮಿಲಿ ಎಂಟರ್ಟೈನರ್ಸ್ ಇಷ್ಟ. ಬಟ್ ರಾಮ್ ಕಾಮ್ ನಂಗೆ ಯೂಶ್ವಲಿ ತುಂಬಾ ಇಷ್ಟ. ನೋಡಕ್ಕೂ ಆಗಿರ್ಬೋದು, ಆಕ್ಟ್ ಮಾಡಕ್ಕೆ ರಾಮ್ ಕಾಮ್ ತುಂಬಾ ಇಷ್ಟ. ಲೈಫ್ ಒಂದು ಪ್ಲಾನ್ ಇರುತ್ತೆ, ಆಮೇಲೆ ನಮ್ದೊಂದು ಪ್ಲಾನ್ ಇರುತ್ತೆ. ಆ ಎರಡು ಪ್ಲಾನ್ ಒಂದಾಗ್ದಾಗ್ಲೇ ಸಕ್ಸಸ್ ಸಿಗೋದು ಅಂತ. ಸೊ ಪ್ರತಿಯೊಬ್ಬನಲ್ಲೂ ಪ್ರೀತಿ ಇದ್ದೇ ಇರುತ್ತೆ. ಆ ಪ್ರೀತಿನ ಹುಡುಕ್ಬೇಕು, ಅದು ನಮಗ್ ಸಿಕ್ಕಿದಾಗ ಆಚೆನೂ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋದು ಸಂಭ್ರಮಾಚರಣೆಗೆ ಅಂತ ಎಲ್ರಿಗೂ ಗೊತ್ತಿದೆ. ಅದನ್ನ ಮತ್ತೆ ನಾನು ಖುಷಿಯಾಗಿ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಕೈಗೆ ಮೈಕ್ ಕೊಟ್ಟು ಮಾತಾಡಿ ಅಂತ ಹೇಳಿರೋದ್ರಿಂದ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಸಿನಿಮಾನ ನಮ್ ರಮೇಶ್ ಸರ್ ಮಾಡಿದ್ರು, ನಮ್ ಸುನಿ ಸರ್ ನಿರ್ದೇಶನ ಮಾಡಿದ್ರು, ವಿನಯ್ ಅವ್ರು ಆಕ್ಟ್ ಮಾಡಿದ್ರು, ನಾನು ಆಕ್ಟ್ ಮಾಡಿದ್ದೀನಿ. ಆದ್ರೆ ಅದನ್ನ ಜನಕ್ಕೆ ಮುಟ್ಸಿದ್ದು ನೀವುಗಳು. ನಾವೆಲ್ಲ ಕೇಳ್ಕೊಂಡ್ವಿ, ಆದ್ರೆ ನೀವು ಅದನ್ನ ಮುಟ್ಸಿದ್ರಿ. ನಿಮ್ ಕೆಲಸನ ತುಂಬಾ ಭರ್ಜರಿಯಾಗಿ ಮಾಡಿದಿರಿ. ಪತ್ರಿಕಾ ಮಿತ್ರರೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳು. 25 ದಿನದಷ್ಟೇ ಅಲ್ಲ, ನಾವು 100 ದಿನದ ಸಂಭ್ರಮನು ಈ ತರನೇ ಆಚರಣೆ ಮಾಡಬೇಕು ದೊಡ್ಡದಾಗಿ ನಿಮ್ಮೆಲ್ಲರ ಜೊತೆ ಅಂತ ನಾವೆಲ್ಲರಿಗೂ ಆಸೆ ಇದೆ. ಖಂಡಿತವಾಗ್ಲೂ ಅದು ನೆರವೇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಅನ್ಕೊಂಡಿದ್ದೀನಿ, ಹೇಳಕ್ಕೂ ಇಷ್ಟಪಡ್ತೀನಿ. ಅಂಡ್ ಅದಾಗಬೇಕು ಅಗೇನ್ ಮತ್ತೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಮತ್ತೆ ಎನ್ಕರೇಜ್ಮೆಂಟ್ ಬೇಕೇ ಬೇಕು. ಅದರಿಂದ ನಿಜವಾಗ್ಲೂ ಜನಕ್ಕೆ ರೀಚ್ ಆಗತ್ತೆ. ಯಾವುದೇ ಒಳ್ಳೆ ಸಿನಿಮಾ ಆದ್ರೂ 4 ಜನಕ್ಕೆ ರೀಚ್ ಆಗೋದು ಅಥವಾ ಅದು ಹೋಗಕ್ ಸಾಧ್ಯ ಆಗ್ತಾ ಇರೋದು ಇವಾಗಿನ ಸಮಯದಲ್ಲಿ ಮೀಡಿಯಾ ಮೂಲಕ ಮಾತ್ರನೇ. ಅದನ್ನ ನಿಮ್ಗೆಲ್ಲರೂ ಸಹಕಾರದಿಂದ ದಯಮಾಡಿ ನಮ್ಮ ಸಿನಿಮಾ 100 ದಿನದತ್ತ ಹೋಗೋ ತರ ನೀವೆಲ್ಲ ಹೆಲ್ಪ್ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಅಂಡ್ ನಮ್ಮ ಸಿಂಪಲ್ ಸುನಿ ಇವಾಗ ಗ್ರ್ಯಾಂಡ್ ಸುನಿ ಆಗಿ 100 ಡೇಸ್ ಫಂಕ್ಷನ್ಗೆ ಬರೋದಕ್ಕೆ ಹೆಲ್ಪ್ ಮಾಡಬೇಕಾಗುತ್ತೆ. ಈ ಸಿನಿಮಾದಲ್ಲಿ ನಾನು ತಾಯಿ ಪತ್ರ ಮಾಡಿರೋಕೆ ಅವಕಾಶ ಮಾಡಿಕೊಟ್ಟಿರೋ ನಮ್ಮ ಸಿನಿಮಾ ತಂಡ ಎಲ್ರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಅದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ನಮ್ಮ ಸಿನಿಮಾ ತಂಡದ ಗೆಲುವಿಗೆ ಮತ್ತೊಮ್ಮೆ ಜೈ ಅಂತ ಹೇಳ್ತಾ ಥ್ಯಾಂಕ್ ಯು. ಇರುತ್ತೆ, ಅದಕ್ಕೆ ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಎಲ್ಲರಿಗೂ ನಮಸ್ಕಾರ. ಸಕ್ಸಸ್ ಒಂದೊಂದು ಟೈಮಲ್ಲಿ ಒಂದೊಂದ್ ತರ ಡಿಫೈನ್ ಆಗ್ತಾ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಲವ್ ಸ್ಟೋರಿ ಸಕ್ಸಸ್ ಮಾಡಿದಾಗ ಅದು 75 ಡೇಸ್ಗೆ ಮಾಡಿದ್ದು. ಆ ಪಾಯಿಂಟ್ ಅಲ್ಲಿ ನಮಗೆ 100 ಡೇಸಿಗೆ ಮಾಡ್ಬೇಕು ಅಂತ ಇತ್ತು. ಬಟ್ ನಾವು ಸುವರ್ಣ ಕಮಿಟ್ ಆಗ್ಬಿಟ್ಟಿದ್ದು, ಅಂದ್ರೆ ಟಿವಿ ರೇಟ್ಸ್ ಕೊಡೋಕೆ. ಅವಾಗ ಒಂದು ನೀವು ಫಂಕ್ಷನ್ ಮಾಡ್ಲೇಬೇಕು ಅಂತ
ಒಂದು ನಾವು ಒಪ್ಪಂದಕ್ಕೆ ಬಂದಿದ್ದು. ಸೊ ಆ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ 75 ಡೇಸಿಗೆ ಮಾಡಿದ್ರು. ಸೊ ಇಲ್ಲ 75 ಡೇಸ್ ಫಂಕ್ಷನ್ ಪಿಟೀಲ್ ಚೌಡಯ್ಯ ಹಾಲಲ್ಲಿ ಮಾಡ್ದು. ನಾವಂದ್ರೆ ಒಂದು ಪ್ರೋಗ್ರಾಮ್ ಕಮಿಟ್ ಆಗಿದ್ದು, ಟಿವಿ ರೇಟ್ಸ್ ಜೊತೆ ಒಂದು ಪ್ರೋಗ್ರಾಮ್ ಕೊಡ್ತೀವಿ ಅಂತ. ಆ ಕಾರಣಕ್ಕಾಗಿ 100 ಡೇಸ್ ಮಾಡಬೇಕು ಅಂತ ನನ್ನ ನಂಬಲ ಇದ್ರು. ಬಿಫೋರೇ ಮಾಡ್ದು 75 ಡೇಸ್. ಆಮೇಲೆ ಶೂಟ್ಗೆ ಹೋಗ್ಬೇಕಾಯ್ತು, ನಾವು ಹುಡುಗರ ಶೂಟ್ಗೆ ಹೋಗ್ಬೇಕಾಯ್ತು ಪ್ರೊಡಕ್ಷನ್ ವೈಸ್, ಅದಕ್ಕೆ ಬೇಗ ಮಾಡ್ದು. ಸೊ ಅದಾದ್ಮೇಲೆ ಅಂದ್ರೆ ನಿಮಗೆ ಗೊತ್ತು 100 ಡೇಸ್ ಫಂಕ್ಷನ್ಗಳು 50 ಡೇಸ್ ಫಂಕ್ಷನ್ ಆಗ್ತಾ ಬಂತು. ಇವತ್ತಿಗೆ ಹೆಂಗಿದೆ ಅಂದ್ರೆ ಯಾರೋ ಟಿವಿ ಚಾನಲ್ ಒಂದು ಕರೆದು ಮಾತಾಡ್ತಾರೆ ನಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ. ಜನ ಅಟ್ಲೀಸ್ಟ್ ಒಂದು ನೋಡಕ್ ಇಷ್ಟು ಜನ ಬಂದಿದ್ದಾರೆ. ಈ ರೀತಿವಾದ್ರೆ ನಾವು ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳಕ್ಕೆ ಅಂದ್ರೆ ನಮ್ಗೆ ನಾವೇ ಡಿಸೈಡ್ ಆಗಿದ್ದೀವಿ. ಸೊ ಫಸ್ಟ್ ವೀಕ್ ಆದ್ಮೇಲೆ ನಾವು ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರ್ತೀವಿ. ರಿವ್ಯೂಸ್ ಬರ್ತಾ ಇದೆ, ಬಟ್ ಜನ ಏನ್ ಇಷ್ಟೇ ಇದ್ದಾರೆ, ಹಿಂಗೆ ಇದನ್ನ ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳ್ಳೋದ, ಏನ್ ರಿಟರ್ನ್ಸ್ ಆಗ್ತಿದ್ಯಾ ಅಂತ. ಸೆಕೆಂಡ್ ವೀಕ್ ಆದ್ಮೇಲೆ ಮತ್ತೆ ಹೌಸ್ಫುಲ್ ಶೋಸ್ಗಳು ನೋಡ್ತೀವಿ. ನಮ್ಗೆ ಡೌಟ್ ಅಲ್ಲಿ ಇರ್ತೀವಿ, ಆ ವೀಕೆಂಡ್ ಹಿಂಗಾಗುತ್ತೆ ಯಾಕಂದ್ರೆ ಹೊಸ ಸಿನಿಮಾ ರಿಲೀಸ್ ಆಗಿದೆ ಅಂತ. ಥರ್ಡ್ ವೀಕ್ ಆದ್ಮೇಲೆ ನಮ್ದು OTT ಇಂದ ಕಾಲ್ಗಳು ಬರುತ್ತೆ, ಟಿವಿ ರೇಟ್ಸ್ ಅವರು ಕಾಲ್ ಬರ್ತಾರೆ. ಅವ್ರು ಒಂಚೂರು ಅವ್ರು ಕಾಲ್ ಮಾಡಿದ್ರೆ ಅಲ್ಲಿಗೆ ಹೋಗ್ತೀವಿ, ಅಲ್ಲಿಂದ ರೇಟ್ ಇನ್ನೂ ಜಾಸ್ತಿ ಇನ್ನೊಬ್ರು ಕಾಲ್ ಮಾಡ್ತಾರೆ. ಸೊ ಹಿಂಗೆ ಓಡಾಡ್ತಿದ್ದಾಗ ಒಂಚೂರು ಗೊತ್ತಾಗುತ್ತೆ, ಓಕೆ ನಮ್ದು ರಿಟರ್ನ್ಸ್ ಆಗ್ತಿದಾವೆ ಮತ್ತೆ ಇದು ಅಂತ. ಸೊ ಫೋರ್ತ್ ವೀಕ್ ಹೌಸ್ಫುಲ್ ಹೋದಾಗ ನಿನ್ನೆ 25 ಡೇಸ್ ನಿನ್ನೆ ಅಂದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ, ವೀರೇಶ್ವರಿ ಹೌಸ್ಫುಲ್ ಆಗಿತ್ತು. ಅಂದ್ರೆ ರೆಡ್ ಆಗೋದು ಬೇರೆ, ಪ್ರೊಡ್ಯೂಸರ್ಸ್ ಅಲ್ಲಿ ಹೇಳಿದ್ರು ರೆಡ್ ಆದ್ರೆ ಖುಷಿ ಆಗುತ್ತೆ, 1 ಕೋಟಿ ನೋಡೋದಷ್ಟು ಅಂತ. ನಮಗೆ 1 ಕೋಟಿ ನೋಡಿದ್ರೆ ಖುಷಿ ಆಗುತ್ತೆ. ನೋಡಿದ್ವಿ ಬುಕ್ ಮೈ ಶೋ ಅಲ್ಲಿ, ನಮ್ಮಲ್ಲಿ ಎಲ್ಲಾದ್ರೂ 1 ಕೋಟಿ, ನಮ್ಮ ಮನೇಲಿ ನಾವು ನೋಡಿಲ್ಲ 1 ಕೋಟಿ. ಸೊ ಅಫ್ಕೋರ್ಸ್ ಈಗ ಖುಷಿಲಿ ಇದೀವಿ, ಅಂದ್ರೆ ರಿಟರ್ನ್ಸ್ ಆಗಿದೆ. ಪ್ರಾಫಿಟ್ ಎಷ್ಟು ಏನು ಅಂದ್ರೆ ಇನ್ನ ನಮಗೂ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ, ಇನ್ನ ಕೆಲವು ರೈಟ್ಸ್ ಹೋಗಿಲ್ಲ. ಅಂದ್ರೆ ನಾವು ಡಿಸೈಡ್ ಮಾಡಿದ್ವಿ ಥಿಯೇಟರ್ ಹೋಗ್ತಿದೆ ಅಟ್ಲೀಸ್ಟ್ 50 ಡೇಸ್ ವರ್ಗು ಹೋಗ್ಲಿ ಅಂತ. ಅರುಣಮ್ಮ ಒಂದು ನೆಗೆಟಿವ್ ವಿಷಯ ಹೇಳ್ತೀವಿ, 100 ಡೇಸ್ ನಾವೇ ಓಡಕ್ ಬಿಡಲ್ಲ, ನಾವೇ OTT ಮತ್ತೆ ಟಿವಿ ರೇಟ್ಸ್ ಕೊಟ್ಬಿಡ್ತೀವಿ. ಸೊ ಜನಕ್ಕೆ ಇನ್ಮೇಲೆ ಹೇಳ್ಬೇಕು, ಪಕ್ಕ 100 ಡೇಸ್ ಅನ್ನೋದು ಬಿಟ್ಬಿಡಿ, ಪ್ರೊಡ್ಯೂಸರೇ ಡಿಸೈಡ್ ಮಾಡಿರ್ತಾರೆ 50 ಡೇಸಿಗೆ ಟಿವಿ ಹಾಕಕ್ಕೆ. ಸೊ ಅದ್ ಬಿಟ್ಟು ಹೇಳೋದಾದ್ರೆ ಗಿರ್ಸಮರ್ ಸರ್ ನನಗೂ ಕಣ್ಣಲ್ಲಿ ನೀರಿದೆ, ಬಟ್ ನಾನು ಕ್ಯಾಮ್ರಾ ಮುಂದೆ ಹೇಳಲ್ಲ. ನಿಮ್ಮ ಎಫರ್ಟಿಗೆ ನಾನು ತುಂಬಾ ಅಂದ್ರೆ ತುಂಬಾ ಧನ್ಯವಾದ ಹೇಳ್ತೀನಿ. ಡೇ ಅಂಡ್ ನೈಟ್ ನೀವು ಎಲ್ಲ ಟೆಕ್ನಿಷಿಯನ್ಸ್ ಡೇ ಅಂಡ್ ನೈಟ್ ಎಫರ್ಟ್ ಆಗ್ತಾರೆ. ಬಟ್ ಸರ್ ಅಂದ್ರೆ ಕೇರಳದಲ್ಲಿ ಇದ್ಕೊಂಡು ಇಲ್ಲ ಇದು ಬೇಡ ಅಂತ ಅಂಬಲ ಬಿದ್ದು ನನಗೆ ಹೇಳಕ್ಕಾಗದೇ ಇರೋದನ್ನ ಪ್ರೊಡ್ಯೂಸರ್ ಥ್ರೂ ಹೇಳ್ಸಿ. ಸೊ ಈ ರೀತಿ ಎಲ್ಲ ಚೇಂಜಸ್ಗೆ ಅಂದ್ರೆ ಸಿನಿಮಾ ಗೆಲ್ಬೇಕು ಅನ್ನೋದು ಎಲ್ಲದಕ್ಕೂ ಎಫರ್ಟ್ ಆಗಿದ್ರೆ. ಸರ್ 45 ಮೂವಿ ಮಾಡಿದ್ರು, ಯಾವಾಗಲೂ ಇದು ಹೇಳ್ದಾಗ ನಂಗೆ ಶಾಕ್ ಆಗ್ತಿರ್ತೀವಿ ಈ ನಂಬರ್ಸ್, ಅಂದ್ರೆ ಇಷ್ಟು ಮೂವಿ ಮಾಡಿದ್ರ ಅಂತ. ನಾನು ಸರ್ದು ಫಸ್ಟ್ ಫಿಲಮ್ಗೆ ಹ್ಯೂಜ್ ಫ್ಯಾನ್. ಕಾರಂಜಿಲ್ ನಾನು ಇನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದೆ, ಅಂದ್ರೆ ಆ ಫಿಲಮ್ಗೆಲ್ಲ ಬೇರೆ ಫಿಲಮ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಕಾರಂಜಿ ನಾನು ವಿಸಿಟ್ ಮಾಡ್ತಿದ್ದೆ ಸೆಟ್. ಸೊ ಆ ಸಾಂಗ್ಸ್ ಕೇಳಿ ಕುಂಬಾರಕ್ಕಿ ಅಂತ ಶಿಶುನಾಳ ಶರೀಫ್ ಅವಾಗಲೇ ನೀವು ಅದನ್ನ ಕನ್ವರ್ಷನ್ ಮಾಡ್ಕೊಂಡು ಮಾಡಿದ್ರಿ, ನಾನು ಹ್ಯೂಜ್ ಫ್ಯಾನ್ ಆಗಿದೆ. ಸೊ ಅವ್ರಿಗೆ ಅವಾರ್ಡ್ ಬರ್ತಾ ಬಿಡುತ್ತೆ ಸೆಕೆಂಡ್ರಿ, ಒಂದು ಮೀನ್ ಪೇಜ್ ಅಥವಾ ಜನ ಹೆಂಗ್ ಹೇಳ್ತಾರೆ ಅಂದ್ರೆ ಅದೇ ನಿಮಗೆ ದೊಡ್ಡ ಅವಾರ್ಡ್ ಈಗೆಲ್ಲ ಬೇರೆ ತರನು ಡಿಸೈಡ್ ಆಗುತ್ತೆ, ಬಟ್ ನಿಮ್ಗೆ ಜನ ಕೊಟ್ಟಿದ್ದಾರೆ ಅಂದ್ರೆ ಅದೇ ಅವಾರ್ಡ್, ಅದು ಬಿಟ್ಟು ಬೇರೆ ಇದೇನಿಲ್ಲ. ಅದು ಬಿಟ್ಟು ಹೇಳೋದಾದ್ರೆ ಸರಿ ಹೇಳ್ದಂಗೆ ಬೆಂಗಳೂರು, ಮೈಸೂರು, ತುಮಕೂರು, ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ, ಬೆಳಗಾವಿ ಇಷ್ಟೇ ಸೆಂಟ್ರಲ್ಲಿ 25 ಡೇಸ್ ಹೋಗಿದ್ದು. ಅದ್ ಬಿಟ್ಟು ಔಟ್ ಆಫ್ ಇದೇ ಓನರ್ ಕೆನಡಾದಲ್ಲಿ ರಿಲೀಸ್ ಮಾಡಿದ್ರು, US ಅಲ್ಲಿ ಈ ವೀಕ್ ರಿಲೀಸ್ ಆಗ್ತಿದ್ದೇವೆ, ಒಂದು 50 ಸೆಂಟ್ರ್ ಮೇಲೆ ರಿಲೀಸ್ ಆಗ್ತಿದೆ USA. ನೆಕ್ಸ್ಟ್ ವೀಕ್ ವಿನಯ್ ಸರ್ ಹಾಂಗ್ಕಾಂಗ್ ಹೋಗ್ತಾ ಇದ್ದಾರೆ, ಅಲ್ಲಿ 317 ಜನ ನೋಡ್ತಾ ಇದ್ರು ಒಂದು ಹಾಲ್, ಅವರೇ ಪ್ರೀ ಬುಕ್ ಮಾಡ್ಕೊಂಡು ವಿನಯ್ ಸರ್ನು ಕರ್ಸ್ಕೊತಾ ಇದ್ದಾರೆ. ಸಿಂಗಾಪುರಲ್ಲಿ ಈ ವೀಕ್ ಹೋಯ್ತು, ಅಲ್ಲಿನ ಜನ ರೆಸ್ಪಾನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಫಾರಿನ್ ನಲ್ಲಿ ಅಫ್ಕೋರ್ಸ್ ಚೆನ್ನಾಗಿ ಹೋಗ್ತಿದ್ದಾವೆ. ಅಶ್ವಿನ್ ಅವ್ರು ಬಂದ್ಬಿಡ್ಬೇಕು. KRG ಸ್ಟುಡಿಯೋಸ್ ಡಿಸ್ಟ್ರಿಬ್ಯೂಟ್, ಹಾಗೆ ಪ್ರವೀಣ್. ಆಕ್ಚುಲಿ ನಾನು ಓದ ಕೊಟ್ಟಿದ್ದು ಈಗ ಅದು ಹೊಸದು ಮಲ್ಲಿ ಮಲ್ಲಿಗೆ ಅಂತ ಒಂದು ಕಾದಂಬರಿ. ಅದು ಬೇರೆನೇ ಕತೆ, ಅವರು ಹೇಳಿದ ರೀತಿನಲ್ಲಿ ಅದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಅದು ಬೇರೆ ಇನ್ನೊಂದು ಸಿನಿಮಾ ಖಂಡಿತ ಆಗತ್ತೆ, ಆಗುವಂತದ್ದು. ಆಕ್ಚುಲಿ ಹೇಳಬೇಕಂದ್ರೆ ಅದು ಒಂದು ನ್ಯಾಷನಲ್ ಅವಾರ್ಡ್ ಬರುವಂತಹ ಕತೆ, ಅದಕ್ಕೆ ಅಂತಾನೆ ಕಾದಂಬರಿ ಬರೆದಿತ್ತು. ಈಗ ಸರ್ ಖಂಡಿತ ಅದು ನಿಮ್ಗೂ ಒಂದು ಕಾದಂಬರಿ ಕೊಡ್ತೀನಿ, ಅದು ಒಂದ್ಸಲ ನೋಡಿ. ಅದು ಸಾರು ಕೊಟ್ಟಿದ್ದೆ, ಅವ್ರು ಇನ್ನೂ ಓದಿಲ್ಲ ಅನ್ಸುತ್ತೆ. ಅದೇ ಇರ್ಲಿ, ನೀವು ಓದಿದ್ರೆ ಆಮೇಲೆ ಅವರನ್ನು ನಮ್ಮನ್ನು ಇನ್ನೊಂದ್ಸಲ ಕಾಂಟ್ಯಾಕ್ಟ್ ಮಾಡ್ತೀರಿ. ಓಕೆ, ಥ್ಯಾಂಕ್ ಯು. ಅದು ಕಾದಂಬರಿ ವಿಷಯಕ್ಕೆ. ಈ ಕಥೆ ವಿಷಯದ ಬಗ್ಗೆ ನಾನು ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಸುನಿ. ಇದು ಎಲ್ಲೆಲ್ಲಿಂದ, ಇದು ಯಾವ್ಯಾವ ಋಣ ಎಲ್ಲೆಲ್ಲಿ ಇರುತ್ತೋ ಅನ್ನೋದು ಗೊತ್ತಿಲ್ಲ, ಹಾಗೆ ಇದು ಎಲ್ಲೆಲ್ಲಿಂದೋ ಹರ್ಕೊಂಡು ಬಂದಿದ್ದು. ಇದನ್ನ ಶುರು ಮಾಡುವಾಗ ಈ ಕಥೆಯನ್ನ ಪುನೀತ್ ಅವರು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಇವರಿಬ್ಬರಲ್ಲಿ ಒಬ್ರಿಗೆ ಅಂತ ಅದು ಕಥೆಯನ್ನ ಶುರು ಮಾಡಿದ್ದು. ಅದಕ್ಕೆ ಯಾರೋ ಇನ್ನೊಬ್ಬರು ಪ್ರೊಡ್ಯೂಸರ್ ದುಡ್ಡು ಕೂಡ ಕೊಟ್ಟಿದ್ರು.
ಅಡ್ವಾನ್ಸ್ ಕೂಡ ಕೊಟ್ಟಿದ್ರು. ಆಮೇಲೆ ಅವರು ಅದರದನ್ನ ಕೈಗೆತ್ಕೊಳ್ಳಿಲ್ಲ. ಅದನ್ನ ಕೆಲವು ವರ್ಷಗಳು ಕಳೆದು ಇನ್ನೊಬ್ಬ ದೊಡ್ಡ ಡೈರೆಕ್ಟರ್ ಅವ್ರು ಕೇಳಿದ್ರು, ಇದನ್ನ ನೀವು ಬಹುಶಃ ಗಮನಿಸಿದ್ರೆ ಮಿಲನ ತರದ ಒಂದು ಫ್ಲೇವರ್ ಇರುವಂತಹ ಕತೆ, ಪುನೀತ್ ಅವ್ರಿಗೆ ಅದೇ ತರದ್ ಬೇಕಿತ್ತು ಅನ್ನೋ ಕಾರಣಕ್ಕೆ ಇದ್ರದನ್ನ ಮಾಡಿದ್ದು. ಅದನ್ನ ಅವರು ಡೈರೆಕ್ಟರ್ ಕೂಡ ಒಪ್ಸಾಗೋಗಿತ್ತು. ಅದು 4 ಲೈನಲ್ಲಿ ಒಪ್ಸಿದ್ದು, ಬೇರೆ ಇನ್ನೇನೋ ಕಾರಣಗಳಿಂದ ಅದು ಮಿಸ್ ಆಗಿತ್ತು. ಅದೊಂದು ತುಂಬಾ ನೋವಿತ್ತು. ಅದನ್ನ ಅವಾಗ್ಲೇ ಹೇಳಿದ ಹಾಗೆ ಸುನಿ ಅವ್ರಿಗೂ ಕೂಡ ಅವಾಗ್ಲೇ ಕತೆ ಹೇಳಿದ್ದೆ, ಯಾವಾಗಲೂ ಹಿಂದೆ ಒಂದ್ಸಲ. ಅವಾಗ ಅವ್ರಿಗೆ ಅದು ಗೊತ್ತಾಗಿರ್ಲಿಲ್ಲ. ಈಗ ಮತ್ತೆ ಈ ಇದ್ರದಕ್ಕೆ ಮುಂಚೆ ಇನ್ನೊಂದು ಟೈಮಲ್ಲಿ ಈ ಕಥೆಯನ್ನ ಬೇರೆ ಇನ್ಯಾರೋ ಒಬ್ರಿಗೆ ಹೇಳ್ಬೇಕಿದೆ, ಒಂದ್ಸಲ ಇದ್ರದ್ದು ಒಪಿನಿಯನ್ ಹೇಳಿ ಅಂತ ಹೇಳಿದೆ. ತಕ್ಷಣ ಸುನಿ ಇಲ್ಲ ಇದು ಈ ಕತೆ ತುಂಬಾ ಚೆನ್ನಾಗಿದೆ, ಇದನ್ನ ನಾನೇ ಮಾಡ್ತೀನಿ, ಇದನ್ನ ನನಗೆ ಹೇಳಿರ್ಲಿಲ್ಲ ಅಂತಂದ್ರದು. ಇಲ್ಲ ಹೇಳಿದ್ದೆ, ಮರ್ತ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ, ಅದು ತುಂಬಾ ಇಲ್ಲ ನಂಗೆ ಅವಾಗ ತಲೆಗೆ ಹೋಗಿರಲಿಲ್ಲ. ಈ ತರದೊಂದು ಕತೆ ನಂಗೆ ತುಂಬಾ ದಿವಸದಿಂದ ಇತ್ತು. ಈ ಸರ್ಚಿಂಗ್ ಫಾರ್ ಲವ್ ಇದೆಯಲ್ಲ, ಈ ಕಾನ್ಸೆಪ್ಟ್ ಮೇಲೆ ಬೇರೆ ಏನಾದ್ರೂ ಒಂದು ಸ್ಟೋರಿ ಮಾಡ್ಬೇಕಿತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಅದರಲ್ಲಿ ಈ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹರಿ ಸರ್